ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಲೋಟಸ್ಸು. ಈ ಲೋಟಸ್ಸು ದೀಪಾವಳಿ ಟೈಮಲ್ಲಿ ನಮ್ಮನೇಲಿ ಬಿಟ್ಟಿತ್ತು, ಹಾಗೆಯೇ ಮಳೆಗಾಲದಲ್ಲೂ ಬಿಟ್ಟಿತ್ತು. ಈ ಗಿಡದಲ್ಲಿ ಸ್ವಲ್ಪ ಆಗಾಗ ಹೂ ಬರ್ತಾ ಇತ್ತು, ಆದರೆ ಈಗ ಈ ಹೂ ಬರ್ತಾ ಇಲ್ಲ, ಅಂದರೆ ಈ ಲೋಟಸ್ ಬರ್ತಾ ಇಲ್ಲ. ಆದ್ದರಿಂದ ನಾನು ಇವೆಲ್ಲವನ್ನು ಒಂದು ಸಲ ರೀಪಾಟಿಂಗ್ ಮಾಡ್ತೀನಿ. ಅದನ್ನು ನಾವು ಯಾವ ಥರ ರೀಪಾಟಿಂಗ್ ಮಾಡಬೇಕು ಮತ್ತು ಹಾಗೆಯೇ ಅದರೊಳಗೆ ಯಾವ ರೀತಿ ಗಡ್ಡೆಗಳೆಲ್ಲ ಇರುತ್ತೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಲೋಟಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಹೂ ಬಿಟ್ಟರು ಅದರದ್ದು ಸೌಂದರ್ಯನೇ ಬೇರೆ, ಅಷ್ಟು ಖುಷಿ ಕೊಡುತ್ತೆ. ಮಳೆಗಾಲ ಮುಗಿದ ತಕ್ಷಣ ರೀಪಾಟ್ ಮಾಡಿದರೆ ಈಗಲೂ ಹೂ ಬರ್ಬೋದಿತ್ತೇನೋ ಅನಿಸುತ್ತೆ ನನಗೆ. ನಾನು ರೀಪಾಟಿಂಗ್ ಮಾಡೋದು ತುಂಬ ಲೇಟ್ ಆಯಿತು, ನನಗೆ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಈಗ ರೀಪಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವೆಲ್ಲ ಹೂಗಳು ಕಳೆದ ವರ್ಷ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಬಿಟ್ಟಂಥ ಹೂಗಳು. ಈ ಗಿಡದಲ್ಲಿ ಯಾವ ರೀತಿ ಟ್ಯೂಬರ್ ಎಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಹಾಗೆಯೇ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಈಗ ಈ ರೀತಿ ಆಗಿದೆ ಗಿಡಗಳೆಲ್ಲ, ಸ್ವಲ್ಪ ಕೇರ್ ತಗೊಳ್ಳಿಕ್ಕೂ ಆಗಲಿಲ್ಲ, ಅದರಿಂದ ಹೀಗಾಗಿದೆ. ಈಗ ಇದನ್ನು ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಟ್ಯೂಬರು. ಕೆಲವೊಂದರಲ್ಲಿ ಚೆನ್ನಾಗಿ ತುಂಬ ದಪ್ಪವಾಗಿ ಇರುತ್ತೆ ಟ್ಯೂಬರು, ಕೆಲವೊಂದು ಸಣ್ಣ ಜಾತಿ ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಇದಕ್ಕೆ ನೀರು ಹಾಕಿ ತೊಳೆದು ಟ್ಯೂಬರನ್ನು ತೆಗಿಬೇಕು. ಹೀಗೆ ಒಂದೊಂದೇ ಟ್ಯೂಬರನ್ನು ನಾವು ತೆಗಿಬೇಕು. ಗೊತ್ತಾಗತ್ತೆ ನಮಗೆ ಅಲ್ಲಿ ಅವರಿಗೆ ಒಂದು ಈ ರೀತಿ ಗಂಟು ಥರ ಇರುತ್ತಲ್ಲ, ಹೀಗೆ ಮುರಿಬೇಕು. ನೋಡಿ ಈ ರೀತಿ ಕಟ್ ಮಾಡಬೇಕು. ಇದು ಒಂದು ಟ್ಯೂಬರು. ಇದೆಲ್ಲ ಫುಲ್ಲು ಇಲ್ಲೆಲ್ಲ ಗಿಡ ಬರುತ್ತೆ. ಒಂದೊಂದು ಸಲ ಒಂದೊಂದು ಚೂರು ಮಾತ್ರ ಕೊಳ್ತಿರುತ್ತೆ, ಒಂದೊಂದು ಈ ರೀತಿಯಾಗಿ ಕೊಳ್ತಿರುತ್ತೆ, ಏನೂ ಆಗಲ್ಲ. ಹೀಗೆ ಒಂದೊಂದು ಟಬ್ಬಲ್ಲಿ ಕೆಲವು ದೊಡ್ಡ ಸೈಜಿನ ಹೂವಿಂದೆಲ್ಲ ತುಂಬ ಟ್ಯೂಬರ್ ಇರಲ್ಲ, ಒಂದು 3ರಿಂದ 4 ಟ್ಯೂಬರ್ ಮಾತ್ರ ಇರುತ್ತೆ. ಸಣ್ಣ ಟಬ್ಬಿಗಾದರೆ ಒಂದೇ ಟ್ಯೂಬರನ್ನು ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ರೀಪಾಟ್ ಮಾಡಲಿಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ನೋಡೋಣ. ಹಳೆದಾದ ಸಗಣಿ ಗೊಬ್ಬರ, ಹಾಗೆಯೇ ಸ್ವಲ್ಪ ಕಾಡು ಮಣ್ಣು ಹಾಕಿದ್ದೀನಿ. ಕಾಡು ಮಣ್ಣು ನಯವಾದ ಮಣ್ಣು, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಂತ ಆ ಮಣ್ಣನ್ನು ಹಾಕಿದ್ದೀನಿ. ಹಾಗೆ ನಯವಾದ ಕೆಂಪು ಮಣ್ಣನ್ನು ಹಾಕಿದ್ದೀನಿ, ಸ್ವಲ್ಪ ಮರಳನ್ನು ಹಾಕಿದ್ದೀನಿ. ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಟಬ್ಬಿಗೆ ಹಾಕ್ಕೊಂಡಿದ್ದೀನಿ. ಕಳೆದ ವರ್ಷ ನಾನು ಬರೀ ಕೆರೆ ಮಣ್ಣು ಮಾತ್ರ ಹಾಕಿದ್ದೆ. ಅಂದರೆ ಕೆರೆ ಮಣ್ಣು ಹಾಕ್ಬೋದು, ಹೀಗೆ ಹಾಕೋದ್ರಿಂದನೂ ಏನೂ ತೊಂದರೆ ಇಲ್ಲ ಅಂತ ನನಗೆ ಅನಿಸ್ತು. ಆದ್ದರಿಂದ ನೋಡೋಣ ಅಂತ ಈ ಸಲ ಈ ಥರ ಮಾಡಿದ್ದೀನಿ. ಮಣ್ಣಿನ ಮೇಲೆ ಈ ಟಬ್ಬಲ್ಲಿರುವಂಥ ಹಳೇದಾದ ಮಣ್ಣನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಏನೂ ಆಗಲ್ಲ ಅಂತ. ಅದನ್ನು ಹಾಕಿ ಈಗ ಒಂದು ಈ ರೀತಿಯಾಗಿ ಟ್ಯೂಬರನ್ನು ಇಡ್ತೀನಿ. ಒಂದು 60% ಅಷ್ಟಾರು ಮಣ್ಣನ್ನು ಹಾಕಲೇಬೇಕಾಗತ್ತೆ ಟಬ್ಬಿಗೆ, ಇಲ್ಲಾಂದರೆ ತುಂಬ ತಳಕ್ಕೆ ಹೋಗಿ ಟ್ಯೂಬರು ಅಷ್ಟು ಗಿಡ ತುಂಬ ಚೆನ್ನಾಗಿ ಬರಲ್ಲ. ಅದಕ್ಕಾಗಿ 60% ಅಷ್ಟು ಮಣ್ಣು ಹಾಕಿ ಆಮೇಲೆ ಈ ರೀತಿ ಟ್ಯೂಬರನ್ನು ಇಟ್ಟು ಫುಲ್ ಅದನ್ನು ಈ ರೀತಿಯಾಗಿ ಗಟ್ಟಿ ಮಾಡಬೇಕು. ಯಾಕೆಂದರೆ ನಾವು ನೀರು ಹಾಕಿದ ತಕ್ಷಣ ಅದು ಟ್ಯೂಬರ್ ಎದ್ದು ಬರಬಾರ್ದು. ಈ ಜಾಗವನ್ನು ಮುಚ್ಚಬಾರ್ದು, ಇಲ್ಲಿ ಎಲೆ ಬರುತ್ತೆ. ಉಳಿದಂಥ ಜಾಗವನ್ನೆಲ್ಲ ನಾವು ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕು. ಹೀಗೆ ನಾವು ಈಗ ಟ್ಯೂಬರನ್ನು ಹಾಕಿದಾಗ ಇನ್ನು 2ರಿಂದ 2.5 ತಿಂಗಳೊಳಗೆ ಇದು ಹೂ ಬರುತ್ತೆ. ಈಗ ಟಬ್ಬಿಗೆ ಫುಲ್ ನೀರು ಹಾಕಬೇಕು. ಟಬ್ಬಿಗೆ ನಾವೇನಾದರೂ ಒಂದು ಬಾಳೆ ಅಥವಾ ಅದರದ್ದೇ ಎಲೆ ಏನಾದರೂ ಇದ್ದರೆ ಅದನ್ನ ಇಟ್ಟುಕೊಂಡು ನಾವು ನೀರು ಹಾಕಬೇಕು. ಇಲ್ಲ ಅಂದರೆ ಮಣ್ಣಷ್ಟು ತೊಯ್ದು ಟ್ಯೂಬರು ಮೇಲ್ ಬಂದ್ಬಿಡತ್ತೆ. ಆದ್ರಿಂದ ಹೀಗೆ ಮಾಡೋದ್ರಿಂದ ಟ್ಯೂಬರು ಮೇಲ್ ಬರಲ್ಲ. ಟಬ್ಬಲ್ಲಿ ನೀರು ಆರ್ದೋದಾಗೆ ನೋಡ್ಕೋಬೇಕು. ಟಬ್ಬಿನ ಫುಲ್ ನೀರಿಡಬೇಕು ಯಾವಾಗಲೂ. 20 ಡೇಸ್ ಆಗಿದೆ. ಈಗ ಈ ರೀತಿ ಎಲೆ ಎಲ್ಲ ಬಂದಿದೆ. ಇದು ವಾಟರ್ ಲಿಲ್ಲಿ. ಇಷ್ಟೊಂದು ಚೆನ್ನಾಗಿ ಹೂ ಬರಲಿಕ್ಕೆ ನಾನು ಹೇಗೆ ಕೇರ್ ಮಾಡ್ತೀನಿ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಿಗಾದರೂ ಗಾರ್ಡನ್ ಇಷ್ಟ ಆದವರಿಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಸೇವಂತಿಗೆ ಹಾಗೂ ನೀರ್ಸೋಣೆ ಗಿಡದ ಬಗ್ಗೆ ಹಾಗೆಯೇ ಆ ವಿಡಿಯೋಸನ್ನೆಲ್ಲ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ.
ಜನರು ಇಂಥ ವಿಡಿಯೋಸನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ, ನಮಗೂ ಖುಷಿ ಆಗತ್ತೆ. ಹಾಗೆಯೇ ನೀವು ಯಾರು ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.